ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಗ್ಯಾರಂಟಿ ಪರಿಷ್ಕರಣೆ ಆಗೇ ಬಿಡುತ್ತಾ? ಗೃಹಲಕ್ಷ್ಮಿಯರಿಗೆ ಇನ್ಮುಂದೆ ಸಿಗಲ್ವಾ 2,000 ರೂಪಾಯಿ? ರಾಜ್ಯ ಸರ್ಕಾರದಿಂದ ಮತ್ತೊಂದು ಗ್ಯಾರಂಟಿ ರೂಲ್ಸ್. ಗೃಹಲಕ್ಷ್ಮಿ ಕಾಸು ಬೇಕು ಅಂದ್ರೆ ರೂಲ್ಸ್ ಪಾಲಿಸಲೇಬೇಕು. ಗೃಹಲಕ್ಷ್ಮಿ ಕಾಸು ಬೇಕು ಅಂದ್ರೆ ವೋಟರ್ ಐಡಿ ಕಡ್ಡಾಯವಾಗಿರಬೇಕು. ವೋಟರ್ ಐಡಿ ಇಲ್ದಿದ್ರೆ 2,000 ರೂಪಾಯಿ ಹಣ ಸಿಗೋದೇ ಇಲ್ಲ. ಯೋಜನೆಯ ದುರುಪಯೋಗಕ್ಕೆ ಮಾತ್ರ ಬ್ರೇಕ್ ಹಾಕುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿರೋ ಅರ್ಹರಿಗೆ ಮಾತ್ರ ಯೋಜನೆ ಸಿಗಬೇಕು. ಒಬ್ಬ ಅರ್ಹ ಫಲಾನುಭವಿಗಳಿಗೆ ತೊಂದರೆ ಆಗಬಾರ್ದು. ಅನರ್ಹ ಫಲಾನುಭವಿಗಳನ್ನ ಕಿಕ್ಔಟ್ ಮಾಡಿ ಅಂತ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿಎಂ ಗ್ಯಾರಂಟಿ ವಾರ್ನಿಂಗ್ ನೋಡಿ, ಯೋಜನೆಯ ದುರುಪಯೋಗಕ್ಕೆ ಮಾತ್ರ ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ ಪಾವಗಡ, ಈಗ 3 ವರ್ಷ ಆಯಿತು ಸರ್ಕಾರ ಬಂದು, ಇಲ್ಲಿವರೆಗೂ ಈ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಕೆಲವೊಂದಿಷ್ಟು ಜನರಿಗೆ ಹಣ ಹೋಗ್ತಾ ಇರಲಿಲ್ಲ ಅನ್ನೋ ಒಂದು ವಿಚಾರ ಬಿಟ್ರೆ ಇನ್ನು ಇದು ಕಂಟಿನ್ಯೂ ಆಗುತ್ತೆ ಅಂತಾನೆ ಹೇಳಲಾಗ್ತಾ ಇತ್ತು. ಈಗ ಪರಿಷ್ಕರಣೆಗೆ ಮುಂದಾಗ್ತಾ ಇದೆ. ಇದರಿಂದ ಸಹಜವಾಗಿ ಜನರಿಗೆ ತೊಂದರೆ ಆಗುತ್ತಾ? ಜೊತೆಗೆ ಈ ವಿದ್ಯುತ್ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ರಾಮ್, 2023ಕ್ಕೂ ಮೊದಲು ಅಂದರೆ ಚುನಾವಣೆ ಆಗೋದಕ್ಕೂ ಮೊದಲು ಕಾಂಗ್ರೆಸ್ ಅವರು ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು. ಅದರ ಸಂಪೂರ್ಣ ಲಾಭ 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಗಿದ್ದು ನಿಜ. ಅದಾದ ಬಳಿಕ ಕಾಂಗ್ರೆಸ್ ಕೊಟ್ಟಂತಹ ಭರವಸೆಗಳನ್ನು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಜಂಟಿಯಾಗಿ ಘೋಷಣೆ ಮಾಡಿದಂತಹ ಪಂಚ ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಲೇಬೇಕು ಅನ್ನುವಂಥ ಒಂದು ಒತ್ತಾಯ ಹಲವು ಕಡೆಯಿಂದ ಬಂದಿದ್ದು ನಿಜ. ಹೀಗಾಗಿ ಕಮಿಟ್ಮೆಂಟ್ ಆಗಿದ್ದರಿಂದ ಈ ಪಂಚ ಗ್ಯಾರಂಟಿಗಳನ್ನು ಯಥಾವತ್ತು ಜಾರಿ ಮಾಡಿದ್ರು. ಆದರೆ ಅವತ್ತೇ ಆರ್ಥಿಕ ಇಲಾಖೆ ಬಹಳಷ್ಟು ಸ್ಪಷ್ಟವಾಗಿ ಸರ್ಕಾರಕ್ಕೆ ಹೇಳಿತು, ಸಿದ್ದರಾಮಯ್ಯ ಅವ್ರಿಗೆ ಹೇಳಿತು, DK ಶಿವಕುಮಾರ್ ಅವ್ರಿಗೂ ಕೂಡ ಹೇಳಿತು. ಆದರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಸುರ್ಜೇವಾಲಾ ಅವರ ಒಂದು ಮಾರ್ಜಿನಲ್ಲಿ ಇದ್ರು. 2024ರಲ್ಲಿ ಆಗುವಂತಹ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಕರ್ನಾಟಕದಲ್ಲಿರುವಂತಹ ಈ ಗ್ಯಾರಂಟಿ ಫಾರ್ಮುಲಾವನ್ನು ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಮುಂದೆ ಬರ್ತಾ ಇರುವಂತಹ ವಿಧಾನಸಭಾ ಚುನಾವಣೆಗಳಾಗಿರ್ಬೋದು, 2024ಕ್ಕೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇದನ್ನೇ ಪ್ರಮುಖ ಅಜೆಂಡಾವಾಗಿ ಇಟ್ಕೊಳ್ಬೇಕು, ಇದನ್ನೇ ಪ್ರಮುಖ ಗ್ಯಾರಂಟಿಗಳಾಗಿ ನಾವು ಚುನಾವಣೆನ ಎದುರಿಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಿಂದ ಅವತ್ತು ಯಥಾವತ್ತು 5 ಗ್ಯಾರಂಟಿಗಳನ್ನು ಜಾರಿ ಮಾಡೋದಕ್ಕೆ ಮುಂದಾದರು. ಆದರೆ ಆರ್ಥಿಕ ಇಲಾಖೆ, ಕರ್ನಾಟಕ ರಾಜ್ಯದ ಆರ್ಥಿಕ ಇಲಾಖೆಯ ಅಧಿಕಾರಿಗಳು, ಸಿದ್ದರಾಮಯ್ಯ ಸೇರಿದಂತೆ ಇಡೀ ಕ್ಯಾಬಿನೆಟ್ನ ಎಲ್ಲ ಸದಸ್ಯರು ಕೂಡ ಹೇಳಿದರು, ಇದೇ ಯಥಾವತ್ತು ನಾವು ಜಾರಿ ಮಾಡಿದ್ದೆ ಆದರೆ ಸುಮಾರು 56,000 ಕೋಟಿ ರೂಪಾಯಿಗಳಷ್ಟು ಖರ್ಚಾಗುತ್ತೆ ಪ್ರತಿ ವರ್ಷವೂ ಕೂಡ. ಬಜೆಟ್ನ 25%ಕ್ಕೂ ಅಧಿಕ ಭಾಗ ನಾವು ಈ ಗ್ಯಾರಂಟಿಗಳಿಗೆ ಕೊಡಬೇಕಾಗುತ್ತೆ ಅಂತ. ಹೀಗಾಗಿ ಅವತ್ತು ಕೂಡ ಕಂಡೀಷನ್ ಹಾಕಿ ಷರತ್ತುಗಳನ್ನು ಹಾಕಿ ಗ್ಯಾರಂಟಿಗಳನ್ನು ಜಾರಿ ಮಾಡಿ ಅಂತ. ಯಾರು ನಿಜವಾದಂಥ ಫಲಾನುಭವಿಗಳಿದ್ದಾರೋ ಅವ್ರಿಗೆ ಸಿಗಲಿ, ಬೇಕಾಬಿಟ್ಟಿಯಾಗಿ ಗ್ಯಾರಂಟಿಗಳು ಸಿಗೋದು ಬೇಡ ಅನ್ನುವಂಥ ಒಂದು ಸಲಹೆಯನ್ನ ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಅವತ್ತು ಕೊಟ್ಟಿದ್ದು ನಿಜ. ಆದರೆ ಅವತ್ತು ಅದನ್ನು ಕೇಳೋದಕ್ಕೆ ಸಿದ್ದರಾಮಯ್ಯ DK ಶಿವಕುಮಾರ್ ಅವರು ರೆಡಿ ಆಗಿದ್ರು ಕೂಡ ಸುರ್ಜೇವಾಲಾ ಅವರು ರೆಡಿ ಆಗಿರಲಿಲ್ಲ. ಹೀಗಾಗಿ ಈ ರಾಷ್ಟ್ರೀಯ ಪಕ್ಷಗಳ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ದೆಹಲಿಯಿಂದ ಬಂದಂತಹ ಒಂದು ಆದೇಶಗಳನ್ನು ಯಥಾವತ್ತು ಪಾಲನೆ ಮಾಡಲೇಬೇಕಾಗುತ್ತೆ. ಅವತ್ತು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಆ ಸ್ಥಾನದಲ್ಲಿದ್ದರು. ಈಗ 3 ವರ್ಷ ಕಂಪ್ಲೀಟ್ ಆಗಿದೆ, ದಿನಗಳು ಕಳೆದಿದ್ದಾವೆ, ವರ್ಷಗಳು ಕಳೆದಿದ್ದಾವೆ, ನಾಯಕತ್ವವು ಕೂಡ ಬದಲಾವಣೆ ಆಗಿದೆ, ಆರ್ಥಿಕ ಇಲಾಖೆ ಪರಿಸ್ಥಿತಿ ಯಾಗಿದೆ ಅಂತ DK ಶಿವಕುಮಾರ್ ಅವರು ಕೂಡ ಗೊತ್ತು. ಹೀಗಾಗಿ DK ಶಿವಕುಮಾರ್ ಅವರು ಒಂದಷ್ಟು ಗ್ಯಾರಂಟಿಗಳಲ್ಲಿ ಕಂಡೀಷನ್ಗಳನ್ನು ಹಾಕಲೇಬೇಕು ಅಂತ. ಬೇರೆ ಬೇರೆ ರಾಜ್ಯಗಳವರು ಅವರು ಬಂದು ಇಲ್ಲಿ ಬಹಳಷ್ಟು ವರ್ಷಗಳಾಗಿದೆ, ಇಲ್ಲಿ ಆಧಾರ್ ಕಾರ್ಡ್ಗಳಿದ್ದಾವೆ, ವೋಟರ್ ಐಡಿ ಕಾರ್ಡ್ ಇದೆ, ಬೇರೆ ಬೇರೆ ದಾಖಲೆಗಳು ಇರೋದ್ರಿಂದ ಅವ್ರಿಗೂ ಕೂಡ ಇದರ ಉಪಯೋಗಗಳು ಸಿಗ್ತಾ ಇದ್ದಾವೆ. ಇದು ಈಗ ಆರ್ಥಿಕ ಇಲಾಖೆ ಗಮನಕ್ಕೂ ಬಂದಿದೆ. ಆಯಾ ಸಂಬಂಧಪಟ್ಟಂತಹ ಇಲಾಖೆಗಳು ಸಂಗ್ರಹ ಮಾಡಿರುವಂತಹ ಅಂಕಿಅಂಶಗಳ ಪ್ರಕಾರ ಬೇರೆಯವ್ರಿಗೂ ಕೂಡ ಈ ಅನುಕೂಲಗಳು ಸಿಗ್ತಾ ಇದ್ದಾವೆ. ಇದನ್ನ ನಾವು ಕಟ್ ಮಾಡಿದ್ದೆ ಆದರೆ, ಇದಕ್ಕೆ ಒಂದಷ್ಟು ಬ್ರೇಕ್ ಹಾಕಿದ್ದೆ ಆದರೆ ಈಗ ಗ್ಯಾರಂಟಿಗಳು ಆಗ್ತಾ ಇರುವಂತಹ ಒಂದು ಖರ್ಚು ಒಂದಷ್ಟು ಕಡಿಮೆ ಆಗ್ಬೋದು ಅಂತ. ಈ ನೆಲೆಯಲ್ಲಿ ಒಂದು ಕಡೆ ಗೃಹಲಕ್ಷ್ಮಿ ಆಗಿರ್ಬೋದು, ಮತ್ತೊಂದು ಕಡೆ ಗೃಹ ಜ್ಯೋತಿ ಆಗಿರ್ಬೋದು, ಮತ್ತೊಂದು ಕಡೆ ಶಕ್ತಿ ಯೋಜನೆಗಳಾಗಿರ್ಬೋದು, ಎಲ್ಲ ಗ್ಯಾರಂಟಿಗಳು 5 ಗ್ಯಾರಂಟಿಗಳು ಕೂಡ ಒಂದೊಂದಕ್ಕೆ ಈಗ ವೋಟರ್ ಕಾರ್ಡ್ ಮಾಡ್ತಾ ಇದ್ದಾರೆ, ಮತ್ತೊಂದು BPL ಕಾರ್ಡ್ ಇರಬೇಕು ಅನ್ನುವಂಥ ಒಂದು ರೂಲ್ಸ್ ಬರ್ತಿದೆ. ಜೊತೆಗೆ ಬೇರೆ ಬೇರೆ ಪಿಂಚಣಿ ತಗೊಂಡ್ರೆ ಅವ್ರಿಗೂ ಕೂಡ ಇದು ಅಪ್ಲೈ ಆಗ್ಬೇಕಂತ ಅವತ್ತಿಂದ ಇವತ್ತಿನವರೆಗೂ ಕೂಡ ಆ ಚರ್ಚೆ ಇದ್ದೇ ಇದೆ. ಹೀಗಾಗಿ ಒಂದಷ್ಟು ಕಂಡೀಷನ್ಗಳನ್ನ ಹಾಕಿ ನಾವು ಜಾರಿ ಮಾಡಬೇಕು. ಯಾರು ನಿಜವಾದಂತಹ ಫಲಾನುಭವಿಗಳಿದ್ದಾರೋ ಅವರ ಕೈ ಸೇರಿದ್ರೆ ಈ ಗ್ಯಾರಂಟಿ
ಗ್ಯಾರಂಟಿಗಳು ಸಮಸ್ಯೆ ಇಲ್ಲ, ಅದು ಸರ್ಕಾರಕ್ಕೂ ಸಮಸ್ಯೆ ಇಲ್ಲ, ಜನರಿಗೂ ಕೂಡ ಸಮಸ್ಯೆ ಇಲ್ಲ. ಯಾರು ಫಲಾನುಭವಿಗಳು ಅಲ್ಲವೋ ಅವ್ರ ಕೈಗೆ ಸೇರ್ತಾ ಇದೆ ಅನ್ನುವಂತ ಒಂದು ಚರ್ಚೆ ಈಗ ಸರ್ಕಾರದ ಮಟ್ಟದಲ್ಲಿ ಗಂಭೀರವಾಗಿ ಆಗ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಈ ಪರಿಷ್ಕರಣೆಗೆ ಹೆಚ್ಚು ಒತ್ತು ಕೊಡ್ತಿದ್ದಾರೆ. ಹಂಗಾದ್ರೆ ಹಿಂದೆ ಸಿದ್ದರಾಮಯ್ಯ ಅವರು ಪರಿಷ್ಕರಣೆಗೆ ಒತ್ತು ಕೊಟ್ಟಿರಲಿಲ್ವಾ ಅಂತ ಹೇಳಿದ್ರೆ ಖಂಡಿತ ಅವತ್ತು ಕೂಡ 1 ವರ್ಷ ಆದ ಬಳಿಕ ಲೋಕಸಭಾ ಚುನಾವಣೆ ಆದ ಬಳಿಕ ಹಲವು ಪರಿಷ್ಕರಣೆಗಳಿಗೆ ಮುಂದಾಗಿದ್ರು. ಆದ್ರೆ ಅಂಕಿಅಂಶಗಳು ಸಿಕ್ಕಿರಲಿಲ್ಲ. ಈಗ ಅಂಕಿಅಂಶಗಳ ಸಮೇತ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಒಂದಷ್ಟು ಕಂಡೀಷನ್ ಹಾಕೋದಕ್ಕೆ ಮುಂದಾಗ್ತಾ ಇದೆ. ಹೀಗಾಗಿ ಅವತ್ತು ಗ್ಯಾರಂಟಿಗಳನ್ನ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ನಾಯಕರಿಗೆ ಇವತ್ತು ಗ್ಯಾರಂಟಿಗಳಿಗೆ ಒಂದಷ್ಟು ಕಂಡೀಷನ್ ಹಾಕುವಂತ ಒಂದು ರಾಜಕೀಯ ಪರಿಸ್ಥಿತಿ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಆ ರೀತಿಯಾದಂತಹ ಒಂದು ಪರಿಸ್ಥಿತಿಯನ್ನ ತಂದೊಡ್ಡಿದೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ ಪಾವುಗಳ.